ಜಳಗಾವಿನ ರಾಮಗಿರಿ ಮಹಾರಾಜ್ ತಮ್ಮ ಪ್ರವಚನದಲ್ಲಿ ಒಂದು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಉಲ್ಲೇಖ ಮಾಡಿದರು. ಅದನ್ನು ಉಲ್ಲೇಖ ಮಾಡಿದ್ದು ಇವತ್ತು ಇಡೀ ಮಹಾರಾಷ್ಟ್ರ, ಕರ್ನಾಟಕ, ಇನ್ನೆಲ್ಲೆಲ್ಲೋ ಪ್ರತಿಭಟನೆಗಳನ್ನು ಮುಸ್ಲಿಮರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮುಸ್ಲಿಮರು ತನ್ ಸೆ ಜುದಾ ಸರ್ ತನ್ ಸೆ ಜುದಾ ಘೋಷಣೆ ಹಾಕ್ತಾ ಇದ್ದಾರೆ. ಅಂದರೆ ರುಂಡ ದೇಹದಿಂದ ಪ್ರತ್ಯೇಕ ಮಾಡ್ತೀವಿ ಅಂತೇಳಿ. ಯಾಕೆ, ಏನಾಗಿದೆ? ಪಾಕಿಸ್ತಾನದಲ್ಲಿದ್ದೀರಿ, ಅಫ್ಘಾನಿಸ್ತಾನದಲ್ಲಿದ್ದೀರಿ, ಕೋರ್ಟ್ ಇದೆ, ಸಂವಿಧಾನ ಇದೆ, ಇಲ್ಲಿ ನ್ಯಾಯಾಲಯ, ಇಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಅಫ್ಘಾನಿಸ್ತಾನ ಅಲ್ಲ ಇದು, ಪಾಕಿಸ್ತಾನ ಅಲ್ಲ ಇದು. ಸರ್ ತನ್ ಸೆ ಜುದಾ ಅಂತ ಹೇಳೋದು ಏನು ಅರ್ಥ? ಅದು ಕೊಲೆ ಮಾಡ್ತೀರಿ. ಅದು ಕೂಡ ಈ ದೇಶದ ಸಂತರ ನಾಡಿದು, ಪೂಜ್ಯ ಸ್ವಾಮೀಜಿಗಳ ನಾಡಿದು. ಸೊ ಅಲ್ಲಿ ಈ ನಿಮ್ಮ ಬಾಯಿಯಿಂದ ಬರುತ್ತೆ. ನಾನು ಹೇಳ್ತೀನಿ, ರಾಮಗಿರಿ ಮಹಾರಾಜರಿಗೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ಕೊಡುತ್ತೆ. ದಾಖಲೆ ಇದೆ ರೀ. ನೀವು ನಿಮ್ಮ ಇವರು ಹೇಳಿದ್ದರೆ ಬೇಕಾದಷ್ಟು ಹದೀಸ್ನಲ್ಲಿ ಇದೆ. ಅದು ಇಲ್ಲೇ ಇದೆ, ನನ್ನ ಹತ್ರ ಪುಸ್ತಕ ಇದೆ. ಈ ಪುಸ್ತಕದಲ್ಲಿ ಅದು ಉಲ್ಲೇಖ ಇದೆ. ರಾಮಗಿರಿ ಮಹಾರಾಜರು ಏನು ಹೇಳಿದಾರೆ ಅದನ್ನು ಉಲ್ಲೇಖ ಇದೆ. ಇವರು ಕೂಡ ಏನು ಕಾಲ್ಪನಿಕವಾಗಿ ಬರೆದಿಲ್ಲ. ನಿಮ್ಮ ಹದೀಸ್ನಲ್ಲಿ, ನಿಮ್ಮ ಕುರಾನ್ದಲ್ಲಿ, ನಿಮ್ಮ ಶರಿಯಾದಲ್ಲಿ ಇದ್ದಂಥದ್ದನ್ನೇ ಉಲ್ಲೇಖವನ್ನು ಮಾಡಿದ್ದಾರೆ. ಸೊ ಸತ್ಯವನ್ನ ನೀವು ಅದನ್ನು ಅರಿಸ್ಕೊಳ್ಬೇಕು. ಸತ್ಯ ಇದೆ ಹೇಳಿದ್ದು. ಅಂದ್ರೆ ನಿಮ್ಮ ಇದು ಗ್ರಂಥದ ಬಗ್ಗೆ, ನಿಮ್ಮ ಇವ್ರ ಬಗ್ಗೆ ಮಾತಾಡೋದೇ ಇಲ್ವಾ? ಹಾಗಾದ್ರೆ ನಮ್ಮ ದೇವರುಗಳ ಬಗ್ಗೆ ಎಷ್ಟು ರೀತಿಯ ಅವಹೇಳನ, ಅಪಪ್ರಚಾರ, ಅಶ್ಲೀಲ, ಅಸಭ್ಯವಾಗಿ ನೀವು ವಾಟ್ಸಪ್ ಭಾಷಣಗಳಲ್ಲಿ ಮಾತಾಡಿಲ್ವಾ? OIC ಮಾತಾಡಿಲ್ವಾ? ನಾವು ಸಹನೆ ಮಾಡಿಲ್ವಾ? ಇಲ್ಲಿ ಹುಷಾರ್. ನಾನು ಹೇಳೋದು, ಪ್ರತಿಭಟನೆ ಮಾಡಿ, ನೀವು ಪ್ರತಿಭಟನೆ ಮಾಡಕ್ಕೆ ಹಕ್ಕಿದೆ. ಆದರೆ ನಿಮ್ಮ ಬಾಯಿಂದ ಆ ಸಂತರ ಬಗ್ಗೆ ಕೆಟ್ಟ ಅವಹೇಳನಕಾರಿ ಬಂದರೆ ನಾವು ಬೀದಿಗಿಳಿಬೇಕಾಗತ್ತೆ. ಕೋರ್ಟಿಗೆ ಹೋಗಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ರತಿಭಟನೆಗಳನ್ನು ಮಾಡಿ. ಆದರೆ ಸಂತರ ಬಗ್ಗೆ ನಿಮ್ಮ ಬಾಯಿಂದ ಏನಾದರೂ ಬಂದರೆ ನಾವು ಕೂಡ ಅದಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಅಲ್ಲಿಯ ಮುಖ್ಯಮಂತ್ರಿ ಹೇಳಿಕೆಯನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಸಿಂಧೆ ಅವರು ಹೇಳಿದರೆ ರಾಮಗಿರಿ ಮಹಾರಾಜರ ಒಂದು ಕೂದಲ ಮುಟ್ಟಿ ನೋಡೋಣ ಅಂತ ಹೇಳಿ ನಾನು ಹೇಳ್ತೀನಿ. ಈ ರೀತಿಯ ಹೇಳಿಕೆಗೆ ಶ್ರೀರಾಮ ಸೇನೆ ಸಂಘಟನೆ ಸ್ವಾಗತ ಮಾಡ್ತಾ ಇದ್ದೀವಿ ಅಂತನ್ನುವಂಥದ್ದು.